ಸುಂದರ ಭಾರತ ಶ್ರೇಷ್ಠ ಭಾರತ ಯುವ ಶುದ್ಧಿ ಅಭಿಯಾನ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಸುಬುಧೇಂದ್ರ ತೀರ್ಥರಿಂದ ವಾಕಥಾನ್ಗೆ ಚಾಲನೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಶಾಮುಕ್ತ ಭಾರತ ಅಭಿಯಾನ. ರಾಯಚೂರು ಜಿಲ್ಲೆಯಲ್ಲಿ ಸಂಚಲನ. ರಾಯಚೂರು ನಶಾಮುಕ್ತ ಭಾರತ ನಶಾಮುಕ್ತ ಕರ್ನಾಟಕ ನಶಾಮುಕ್ತ ಕ್ಯಾಂಪಸ್ ಸಂದೇಶದ ಅಡಿ ಮಾರ್ಚ್ 6ರಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ನಡೆದ ಬೃಹತ್ ವಾಕಥಾನ್ ರಾಯಚೂರು ನಗರದಲ್ಲಿ ಹೊಸ ಸಂಚಲನ ಮೂಡಿಸಿತ್ತು. ವೈದ್ಯಕೀಯ ಶಿಕ್ಷಣದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಕಥಾನ್ನಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಬೆಳ್ಳಂಬೆಳಗ್ಗೆಯೇ ಶಿಕ್ಷಣ ಸಂಸ್ಥೆಗಳು ಬಸ್ಗಳನ್ನು ಏರಿ ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಪೊಲೀಸ್ ಪರೇಡ್ ಮೈದಾನದತ್ತ ಆಗಮಿಸಿದರು. ಬೃಹತ್ ವಾಕಥಾನ್ದಲ್ಲಿ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನವೋದಯ ಶಿಕ್ಷಣ ಸಂಸ್ಥೆ, ಸೆಂಟ್ರಲ್ ಸ್ಕೂಲ್, ಕೆಪಿಎಸ್ ವಿಎಸ್ ಆಯುರ್ವೇದ ವೈದ್ಯಕೀಯ ಕಾಲೇಜು, ಪೂರ್ಣಿಮಾ ಆಯುರ್ವೇದಿಕ್ ಕಾಲೇಜು, ಶಿಲ್ಪಾ ಮೆಡಿಕೇರ್, ನಂದಿನಿ ಮೆಡಿಕಲ್ ಕಾಲೇಜು, ನವೋದಯ ದಂತ ಕಾಲೇಜ್, ವಿಎಲ್ ಕಾಲೇಜ್ ಆಫ್ ಫಾರ್ಮಸಿ ಸೇರಿದಂತೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಅಂದಾಜು 5,000 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇದೇ ವೇಳೆ ಅಂಗಾಂಗ ಜಾಗೃತಿಯ ಅಭಿಯಾನವೂ ನಡೆಯಿತು. ಮೂಲಕವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ, ನಶಾಮುಕ್ತ ರಾಯಚೂರು ಜಿಲ್ಲೆ ಈ ಒಂದು ಉದ್ದೇಶದಿಂದ ಏನು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಇತರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಕಾಲೇಜಿನ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಏನೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದು ಅತ್ಯಂತ ಮಹತ್ವಪೂರ್ಣವಾದದ್ದು. ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನ ಹೊಸಾದೇವಿ ಅಂತ ಹೇಳಿದಂತೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ಮೊದಲು ನಶಾಮುಕ್ತರಾಗಬೇಕು. ನಮ್ಮ ನೆರೆಹೊರೆಯ ವ್ಯಕ್ತಿಗಳನ್ನ ನಶಾಮುಕ್ತರನ್ನಾಗಿ ಮಾಡಬೇಕು ಮತ್ತು ಅದರ ಬಗ್ಗೆ ಅವರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದರಿಂದ ನಮ್ಮ ಜೀವನವನ್ನ ಭಗವಂತ ನೀಡಿದಂತಹ, ನೇಚರ್ ನೀಡಿದಂತಹ ಒಂದು ಉಜ್ವಲವಾದ ಜೀವನ ಮತ್ತು ದೇಹ, ಶರೀರ ಇವುಗಳನ್ನ ನಾವು ಕಾಪಾಡಿಕೊಳ್ಬೇಕು. ಇದರಿಲ್ಲದೆ ನಾವು ಹಣವನ್ನು ಕೊಟ್ಟು ಮರಣವನ್ನು ಕೊಂಡುಕೊಳ್ತಾ ಇದ್ದೇವೆ. ಇವತ್ತು ನಾವು ಕುಡಿಯುವ ಪದಾರ್ಥಗಳು, ತಿನ್ನುವ ಪದಾರ್ಥಗಳು ಕಲುಷಿತವಾಗಿದೆ. ಜೊತೆಯಲ್ಲಿ ಕಲುಷಿತ ಪದಾರ್ಥಗಳನ್ನು ಕೂಡ ದುಡ್ಡು ಕೊಟ್ಟು ನಾವು ತೆಗೆದುಕೊಂಡು ಆ ಡ್ರಗ್ಸ್ ಮೂಲಕವಾಗಿ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಮತ್ತಿತರ ಮಾದಕ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಉದ್ಧಾರವೂ ಆಗುವುದಿಲ್ಲ, ನಮ್ಮ ದೇಶವೂ ಉದ್ಧಾರವಾಗೋಲ್ಲ, ನಮ್ಮ ಪರಿಸರವೂ ಉದ್ಧಾರವಾಗೋಲ್ಲ. ಆದ್ದರಿಂದ ಇದನ್ನ ನಾವು ತ್ಯಜಿಸಬೇಕು. ಇದರಿಂದ ತಾತ್ಕಾಲಿಕ ಸುಖವೇ ಹೊರತು ಶಾಶ್ವತವಾದಂತಹ ದುಃಖಕ್ಕೆ ನಾವು ಈಡಾಗ್ತಾ ಇದ್ದೇವೆ. ಆದ್ದರಿಂದ ಇದನ್ನ ನಾವೆಲ್ಲ ಇವತ್ತು ಏನು ಅಕ್ಷರ ಒಂದರಾಗಿದ್ದೇವೆ. ಹಿಂದಿನ ಕಾಲದಲ್ಲಿ ಅಂತಂದ್ರೆ ನಮಗೆ ಇದರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ, ಮಾಹಿತಿಗಳಿರಲಿಲ್ಲ, ಫ್ಯಾಕ್ಚರ್ ಫಿಗರ್ಸ್ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 2019ರ ವರ್ಲ್ಡ್ ಸರ್ವೆನಲ್ಲಿ ಸುಮಾರು 30 ಕೋಟಿಗೂ ಮಿಗಿಲಾದಂತಹ ಜನಗಳು ಈ ಡ್ರಗ್ಸ್ ಅಡಿಕ್ಟ್ ಆಗಿ ಮತ್ತು ಆಲ್ಕೋಹಾಲ್ ಇತ್ಯಾದಿಗಳಿಂದ ಪೀಡಿತರಾಗಿದ್ದಾರೆ. ಅದರಲ್ಲಿ 10 ಕೋಟಿ ಜನರು ನಮ್ಮ ಭಾರತದಲ್ಲಿ ಅಂತ ಅಂದಿನ ಸರ್ವೆ. ಆದರೆ ಇವತ್ತು ಬಹುಶಃ ಅದರ 4 ಪಟ್ಟು ಇವತ್ತು ನಾವು ನಶಾ ಭರಿತರಾಗಿದ್ದೇವೆ. ಇದನ್ನೆಲ್ಲ ತಡೆಗಟ್ಟುವಂತಹ ಜವಾಬ್ದಾರಿ, ಉತ್ತಮ ಸದೃಢ ಸಮಾಜವನ್ನ, ದೇಶವನ್ನ ಕಟ್ಟುವಂತಹ, ಬೆಳೆಸುವಂತಹ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಪ್ರಿಯ ಅಧಿಕಾರಿಗಳು, ವ್ಯಕ್ತಿಗಳಲ್ಲಿ ಕಳಕಳಿಯಿಂದ ಹೇಳೋದು ಅಂತಂದ್ರೆ, ನಾವು ಈ ತರಹದ ದುರ್ವ್ಯಸನಗಳಿಂದ, ದುಶ್ಚಟಗಳಿಂದ ದೂರ ಇರೋಣ ಮತ್ತು ಇದರ ಬಗ್ಗೆ ಮಾಹಿತಿಯನ್ನ ಜನತೆಗೆ ನೀಡೋಣ. ನಾವು ವಿದ್ಯಾವಂತರಾಗಿದ್ದೇವೆ, ನಾವೇ ಈ ದುಶ್ಚಟಗಳಿಗೆ ಒಳಗಾದ್ರೆ ನಿರಕ್ಷರಸ್ಥರು ಏನಿದ್ದಾರೆ ಮತ್ತೆ ಸಾಮಾನ್ಯ ಜನರು ಏನಿದ್ದಾರೆ, ಹಳ್ಳಿ ಜನರುಗಳು ಏನಿದ್ದಾರೆ, ಇವರನ್ನ ತಿದ್ದುವಂತಹ ಬಗೆ ಹೇಗೆ? ಆದ್ದರಿಂದ ಈ ದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ. ಇದರ ಮೂಲಕವಾಗಿ ನಾವು ಸುದೃಢ ಸಮಾಜವನ್ನ, ವಿದ್ಯಾವಂತ ಸಂಸ್ಕಾರವಂತ ಸಮಾಜವನ್ನ ಕಟ್ಟೋಣ, ಬೆಳೆಸೋಣ. ನಮ್ಮ ದೇಶವನ್ನ ನಾವು ಕಾಪಾಡಿಕೊಳ್ಳೋಣ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ, ನಮ್ಮ ಪರಿಸರವನ್ನ ರಕ್ಷಣೆ ಮಾಡೋಣ ಅಂತ ಹೇಳ್ತಾ, ಕೇವಲ ಅಧಿಕಾರಿಗಳಿಂದ ಮಾತ್ರ ಇದು ಸಾಧ್ಯವಲ್ಲ. ಸಾಮಾನ್ಯ ಪ್ರಜರು ಇದರ ಜೊತೆಯಲ್ಲಿ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದರಿಂದ ಮಾತ್ರ ಸಾಧ್ಯವಿಲ್ಲ. ಸಾಮಾನ್ಯ ಜನರಲ್ಲಿ ಚೈತನ್ಯ ಮೂಡಬೇಕು, ಅವರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಮೂಡಿಸಬೇಕು. ತನ್ಮೂಲಕವಾಗಿ ನಮ್ಮನ್ನು ನಾವು ತಿದ್ದಿಕೊಂಡು ಸಮಾಜವನ್ನು ತಿದ್ದೋಣ ಅಂತ ಹೇಳ್ತಾ
ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣ್ ಗಾಂಕ್ಷಗಿರಿ, ರಾಯಚೂರು ರಿಮ್ಸ್ ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ರಮೇಶ್ BH, ನವೋದಯ ಮೆಡಿಕಲ್ ಸಂಸ್ಥೆ ಮುಖ್ಯಸ್ಥರಾದ SR ರೆಡ್ಡಿ, BK ಸ್ಮಿತಾ ಅಕ್ಕನವರು, ವಿಕಾಸ್ ಸಿಂಗ್, ಡಾಕ್ಟರ್ ಹರ್ಷ ಹರ್ದಾರ್, SP ಚಿದಾನಂದ್, ಡಾಕ್ಟರ್ ದೇವಾನಂದ್, ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಭಾರಿ ವಿಶೇಷಾಧಿಕಾರಿ ಡಾಕ್ಟರ್ ಮುರಳೀರಾವ್, ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ, ಡಾಕ್ಟರ್ ಗಿರೀಶ್ ಕಟ್ಟಿ ಸೇರಿದಂತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳು, ವಿಶ್ವವಿದ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಸೆನೆಟ್, ಸಿಂಡಿಕೇಟ್, ಅಕಾಡೆಮಿಕಲ್ ಕೌನ್ಸಿಲ್ ಸದಸ್ಯರು ಹಾಗೂ ವಿವಿಧ ಕಾಲೇಜುಗಳ ಆಡಳಿತ ಮಂಡಳಿ ಅಧ್ಯಕ್ಷರು, ಪ್ರಾಂಶುಪಾಲರು, ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.